ಜಿಬಿ ಅಧಿಕಾರಿಗಳು ಏನು ಫುಟ್ಪಾತ್ನ ಮೇಲಿದ್ದ ಅಂಗಡಿಗಳ ಮಾಲೀಕರನ್ನ ಈಗ ತೆರವು ಕಾರ್ಯ ಮಾಡೋದನ್ನ ಖಂಡಿಸಿ ಈಗ ಏನು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಈಗಾಗಲೇ ಅಧಿಕಾರಿಗಳು ಫುಟ್ಪಾತ್ನ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಪ್ರಯಾಣಿಕರಿಗೆ ಮತ್ತೆ ಜೊತೆಗೆ ಫುಟ್ಪಾತ್ ಮೇಲೆ ನಡ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ಈಗ ತೆರವು ಕಾರ್ಯಕ್ಕೆ ಮುಂದಾಗಿದ್ದಾರೆ. ನೀವು ಸರ್, ನಾವು ಹೇಳೋಂಥದ್ದು ಬೀದಿ ಬದಿ ವ್ಯಾಪಾರಿಗಳು ಇವತ್ತು ನಿನ್ನೆಯಿಂದ ವ್ಯಾಪಾರ ಮಾಡ್ತಾ ಇಲ್ಲ. ಸುಮಾರು 40-50 ವರ್ಷಗಳಿಂದ ವ್ಯಾಪಾರ ಮಾಡ್ತಾ ಇದೀವಿ. ವ್ಯಾಪಾರ ಮಾಡಿ ನಾವು ಪ್ರತಿಭಟನೆ ಮಾಡಿದ್ರ ಮೂಲಕ ಇವತ್ತು 2014ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣಾ ಕಾಯ್ದೆ ಆಗಿದೆ. ಆ ಕಾಯ್ದೆನಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಬೀದಿ ಬದಿ ವ್ಯಾಪಾರಿಗಳನ್ನು ಸರ್ವೆ ಮಾಡಬೇಕು, ಗುರುತಿನ ಚೀಟಿ ಕೊಡಬೇಕು, ಅವ್ರಿಗೆ ಚುನಾವಣೆಗಳನ್ನು ಮಾಡಬೇಕು, ಮತ್ತೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಅಂದರೆ ವೆಂಡಿಂಗ್ ಝೋನ್ಗಳನ್ನು ಮಾಡಿಕೊಡ್ಬೇಕು ಅಂತೇಳಿ. ಇದುವರೆಗೂ ಕೂಡ ಅದನ್ನು ಸರ್ಕಾರ ಮಾಡಲಿಕ್ಕೆ ಹೊರಡಲಿಲ್ಲ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಪಾದಚಾರಿ ತೆರವನ್ನು ಮಾಡಬೇಕು ಅಂತೇಳಿ ಇವತ್ತು ಹೊರಟಿದ್ದಾರೆ. ಆದರೆ ನಾವು ಕೇಳೋಂಥದ್ದು ಇಷ್ಟೇ, ನಾವು ಯಾರಿಗೂ ಕೂಡ ಪಾದಚಾರಿಗಳಿಗೆ ತೊಂದರೆ ಮಾಡಲ್ಲ. ಫುಟ್ಪಾತನ್ನು ಬಿಟ್ಟು ಕೆಳಗಡೆ ನಿಂತ್ಕೊಂಡು ಬೇಕಾದ್ರೂ ವ್ಯಾಪಾರ ಮಾಡ್ತೀವಿ. ಆದರೆ ನಮಗೆ ವೆಂಡಿಂಗ್ ಝೋನ್ಗಳನ್ನು ಮಾಡಬೇಕು ಅಂತ ಏನಿದೆ ಆದೇಶ ಏನಿದೆ ಕಾಯ್ದೆನಲ್ಲಿ, ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಕೇಳ್ತೀವಿ. ಆದರೆ ಅದನ್ನು ಗಾಳಿ ತುರಿ ಈ ರೀತಿ ಮಾಡ್ತಾರಂಥದ್ದು ಇದೆಯಲ್ಲ, ಸರಿ ಇಲ್ಲ. ಮತ್ತು ಫುಟ್ಪಾತ್ ವ್ಯಾಪಾರಿಗಳು ವ್ಯಾಪಾರ ಮಾಡೋದ್ರಿಂದನೇ ಜನಗಳೆಲ್ಲ ಸಾಯ್ತಾ ಇದ್ದಾರೆ ಅಂತ ಹೇಳೋಂಥದ್ದು ಇದೆಯಲ್ಲ, ಇದು ತುಂಬ ನಿರ್ಲಕ್ಷ್ಯ ಧೋರಣೆ ಇವರು ಮಾತಾಡೋಂಥದ್ದು. ಯಾಕೆಂದರೆ ಇವತ್ತು ರಸ್ತೆ ಗುಂಡಿಗಳನ್ನು ಮುಚ್ಚಲಾರ್ದಿರೋ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಲಿಕ್ಕೆ ಆಗದಿರ ಇವತ್ತು ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಹಾಕುವಂಥದ್ದು ಇದೆಯಲ್ಲ, ಅದು ಸರಿಯಾದಂಥ ಮಾತಲ್ಲ. ನಾವು ಕೇಳೋಂಥದ್ದಷ್ಟೇ, ತಕ್ಷಣ ಈ ತೆರವು ಕಾರ್ಯಾಚರಣೆ ಏನು ನಡೀತಾ ಇದೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಕೇಳ್ತೀನಿ. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ವೆಂಡಿಂಗ್ ಝೋನ್ಗಳನ್ನು ಮಾಡಬೇಕು, ಮತ್ತೆ ಸರ್ವೆಯನ್ನು ಮಾಡಬೇಕು, ಗುರುತಿನ ಚೀಟಿಯನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಾವು ಬೀದಿ ವ್ಯಾಪಾರವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಾಪಾರನೇ ನಂಬಿಕೊಂಡು ನಮ್ಮ ಮನೆ ಮಕ್ಕಳನ್ನ ಓದಿಸ್ತಾ ಇರೋಂಥದ್ದು, ನಮ್ಮ ಜೀವನವನ್ನು ಮಾಡ್ತಾ ಇರೋಂಥದ್ದು. ಯಾಕಂದರೆ ನಾನು ಕೂಡ ಒಬ್ಬ ಬೀದಿ ಬದಿ ವ್ಯಾಪಾರಿಯಾಗಿ NR ಕಾಲೋನಿಯಲ್ಲಿ ವ್ಯಾಪಾರವನ್ನು ಮಾಡ್ತೀನಿ. ಹಾಗಾಗಿ ವ್ಯಾಪಾರಿಗಳ ಕಷ್ಟ ಏನು ಅಂತೇಳಿ ನಿಮಗೆ ಗೊತ್ತಿದೆ. ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲಿರಲಿ, ಎಲ್ಲ ಸಂದರ್ಭದಲ್ಲೂ ನಾವು ಕಷ್ಟಗಳನ್ನು ಅನುಭವಿಸ್ಕೊಂಡು ವ್ಯಾಪಾರವನ್ನು ಮಾಡ್ತೀವಿ. ಇವತ್ತೇನಾದರೂ ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡಿಸೋದೇ ಆದರೆ ಇವತ್ತು ನೀವು ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತೀರಿ. ನಮ್ಮ ಬಡಬಗ್ರು ಎಲ್ಲಿ ಹೋಗಬೇಕು? ವ್ಯಾಪಾರ ಮಾಡಲಿಕ್ಕೆ ಮಾಲ್ಗಳಿಗೆ ಹೋಗಬೇಕು. ಮಾಲ್ಗಳ ಹತ್ರ ಇದಾವ. ಮಾಲ್ಗಳಲ್ಲಿ ನಮ್ಗೆ 5 ರೂಪಾಯಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಂಥವೆಲ್ಲ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಇವತ್ತು ಕೂಡ ಬಡವರು ಯಾರು ಕೂಡ ಬದುಕಲಿಕ್ಕೆ ಆಗದೇ ಇರೋಂಥ ಪರಿಸ್ಥಿತಿಗೆ ಮಾಡಿರೋಂಥದ್ದು ಇದೆಯಲ್ಲ, ಅದು ಸರಿಯಾದಂಥ ಕ್ರಮ ಅಲ್ಲ. ಹಾಗಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಇವತ್ತು ಏನು ಹೋರಾಟ ಮಾಡ್ತಾ ಇದ್ವಿ, ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟಗಳನ್ನು ನಾವು ಮಾಡ್ತೀವಿ. ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಬಂದು ನೀವು ಬೀದಿ ಬದಿ ವ್ಯಾಪಾರ ಕೈ ಕಾಲನ್ನು ಹಿಡಿತೀರಿ. ಆದರೆ ಇವತ್ತು ನೀವು ಬಂದ್ಬಿಟ್ಟು ಮತ್ತೆ ಬೀದಿ ಬದಿ ವ್ಯಾಪಾರಗಳನ್ನು ಕಾಲಲ್ಲಿ ಒದೆಯಕ್ಕೆ ಹೋಗ್ತಾ ಇದ್ದೀರಲ್ಲ, ಅದು ಸರಿಯಾದಂಥ ಸಂದರ್ಭ ಅಲ್ಲ ಸರ್. ದಯವಿಟ್ಟು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು, ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು, ಮತ್ತೆ ಗುರುತಿನ ಚೀಟಿ ಕೊಡಬೇಕು, ಸರ್ವೆಯನ್ನು ಮಾಡಬೇಕು ಅಂತೇಳಿ ನಾನು ಇವತ್ತು ಕೇಳ್ತೀನಿ. ಸಚಿವರು ಹೇಳ್ತಾ ಇದ್ದಾರೆ ಪಾದಚಾರಿಗಳಿಗೆ ಸಮಸ್ಯೆ ಆಗಿ ಏನು ವಾರ್ಷಿಕವಾಗಿ 300 ಜನ ಸಾವನ್ನಪ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಪ್ರಮುಖ ರಸ್ತೆಯಲ್ಲಿ ಮಾತ್ರ ತೆರವು ಕಾರ್ಯ ಮಾಡ್ತಿದ್ದೀವಿ ಅಂತ ಸಚಿವರು ಹೇಳ್ತಿರೋದು. ಇಲ್ಲ ಸರ್, ಇವತ್ತು ಅವ್ರು ಹೇಳ್ತಾ ಇದ್ರಲ್ಲ ಪ್ರಮುಖ ರಸ್ತೆಗಳಲ್ಲಿ ಅಂತೇಳಿ, ನೀವು ಬನ್ನಿ. ಇವತ್ತು ಕೂಡ ಇಲ್ಲಿ ತುಂಬ ಜನ ಬರಬೇಕಿತ್ತು ನಮ್ಮ ಹೋರಾಟಗಳಿಗೆ. ಗುಟ್ಟಳ್ಳಿ ಅನ್ನೋಂಥ ಕಡೆ ಇವತ್ತು GB ಅಧಿಕಾರಿಗಳು ಹೋಗಿದ್ದಾರೆ. ಬಸವನಗುಡಿಯಲ್ಲಿ ಬುಲ್ ಟೆಂಪಲ್ ರೋಡ್, ಅದೇನು ಮೇನ್ ರೋಡಲ್ಲಿ ಅಡ್ಡ ರೋಡ್ಗಳೆಲ್ಲ ಹೋಗಿ ಗಾಡಿಗಳನ್ನು ತಳ್ಳಿಸ್ತಾ ಇದ್ದಾರೆ. ಶ್ರೀನಗರಲ್ಲಿ ಅಡ್ಡ ರೋಡ್ಗಳಲ್ಲಿ ಹೋಗಿ ತಳ್ಳಿಸ್ತಾ ಇದ್ದಾರೆ. ಮೇನ್ ರೋಡ್ ಅಂತೇಳಿ ಸುಮ್ಮನೆ ಬಾಯಲ್ಲಿ ಹೇಳೋದು. ಅಲ್ಲಿ ಅಧಿಕಾರಿಗಳಿಗೆ ಸರಿಯಾದಂಥ ಮಾಹಿತಿಯನ್ನು ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಗಾಡಿಗಳನ್ನು ತಳ್ಳಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಕೂಡ ನಾನು ಕೂಡ ಅಲ್ಲಿ NR ಕಾಲೋನಿಯಲ್ಲಿ ಗಾಡಿ ಬಿಟ್ಟು ಬಂದಿದ್ದೀನಿ. ಯಾವ ಸಂದರ್ಭದಲ್ಲಿ ಬಂದು ತಗೊಂಡು ಹೋಗ್ತಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅಂತ ಇದರಲ್ಲಿ ಆತಂಕದಲ್ಲಿ ನಾವು ಬದುಕ್ತಾ ಇದೀವಿ. ಇದೆಲ್ಲ ಸುಳ್ಳು. ಮತ್ತೆ ಜನ ಸಾಯ್ತಾ ಇದಾರೆ ಅಂತ ಹೇಳೋದಿದೆಯಲ್ಲ, ಜನ ನಮ್ಮಿಂದ ಸಾಯ್ತಾ ಇರೋಂಥದ್ದಲ್ಲ. ಜನ ಸಾಯ್ತಾ ಇರೋ ಸರಿಯಾದಂಥ ರಸ್ತೆಗಳಿಲ್ಲ. ಆ ರಸ್ತೆಗಳಿಂದ ಸರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಫುಟ್ಪಾತ್ ವ್ಯವಸ್ಥೆಗಳೇನಾಗಿದೆ ಸರ್, ಇವತ್ತು ಫುಟ್ಪಾತ್ ಅಲ್ಲೂ ಕೂಡ ನಡಿಲಿಕ್ಕೆ ಆಗದೆ ಇರೋಂಥ ವ್ಯವಸ್ಥೆ ಇವತ್ತಿದೆ. ಹಳ್ಳಗಳಿದಾವೆ, ಸರಿಯಾದಂಥ ಕಲ್ಲುಗಳಿಲ್ಲ. ಮತ್ತೆ ಫುಟ್ಪಾತ್ ಅನ್ನ ಹೈಟ್ ಮಾಡಿದ್ದಾರೆ. ಹಿರಿಯ ನಾಗರಿಕರು ಯಾರು ಕೂಡ ಫುಟ್ಪಾತ್ ಅಲ್ಲಿ ಹತ್ತಕ್ಕಾಗಲ್ಲ. ನೀವು ಹೇಳ್ತಾ ಇದೀರಲ್ಲ ಸಲೀಸಾಗಿ ನಡಿಬೇಕು ಅಂತ ಹೇಳಿ, ರೋಡಲ್ಲಿ ನಡೆದಷ್ಟು ಫುಟ್ಪಾತ್ ಅಲ್ಲಿ 10 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ ವಯಸ್ಸಾದಂತವರಿಗೆ. ಹಾಗಾಗಿ ಈ ರೀತಿ ಫುಟ್ಪಾತಿನ ವ್ಯವಸ್ಥೆ ಇದೆ. ಮತ್ತೆ ಎಷ್ಟೋ ಕಡೆ ಫುಟ್ಪಾತೇ ಇಲ್ಲ ಸರ್. ಫುಟ್ಪಾತೇ ಇಲ್ದಿರೋ ಕಂಡೆ ಫುಟ್ಪಾತ್ ತೆರವು ಅಂತೇಳಿ ಮಾಡ್ಲಿಕ್ಕೆ ಹೋದ್ರೆ ಇದು ಸರಿಯಾದಂಥ ಧೋರಣೆ ಅಲ್ಲ. ಇದನ್ನ ನಾವು ಖಂಡಿಸ್ತೀವಿ. ಆದಷ್ಟು ಬೇಗ ನಮ್ಮ ವ್ಯಾಪಾರಿಗಳಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ನಾವು ಕೇಳ್ತೀವಿ. ವೆಂಡಿಂಗ್ ಝೋನ್ಗಳನ್ನು ಕಂಪಲ್ಸರಿ ಎಲ್ಲ ಕಡೆ ಮಾಡಬೇಕು ಸರ್. ಇದಿಷ್ಟು ಏನು ಫುಟ್ಪಾತ್ ಇಂದಾನೆ ಏನು ಅಂಗಡಿಗಳಿಂದಾನೇ ಅಷ್ಟೇ ಅಲ್ಲ ಆಕ್ಸಿಡೆಂಟ್ ಆಗ್ತಿರೋದು, ಆ ರಸ್ತೆಯಲ್ಲಿನ ಗುಂಡಿಗಳಿಂದನೂ ಸಹ ಸಾಕಷ್ಟು ಅಪಘಾತಗಳು ನಡೀತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಏನು ಫುಟ್ಪಾತ್ ಮೇಲಿನ ಅಂಗಡಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.